ಅದು ಹೇಳಿದಾಗ ಇವತ್ತು ನಾಲ್ವಡಿ ಕೃಷ್ಣಾಚಾರ್ಯರ ಹುಟ್ಟಿದ ಅದು ಒಂದು ಶುಭ ದಿನ. ಜೊತೆಗೆ ಇವ್ರದ್ದು ಇವತ್ತು ಈ ಫಲಿತಾಂಶ ಬಂದಿರೋದು ಕೂಡ ಶುಭ ಸಮಾಚಾರ. ಹೀಗೆ ಮಳೆ ಬರೋ ಆಗಿದೆ, ಮಳೆನೂ ಬರಲಿ ಅಂತ ಹೇಳಿ ನಮ್ಮ ಜನದಲ್ಲಿ, ನಮ್ಮ ನಾಡಿನಲ್ಲಿ ರೈತರು ಖುಷಿಯಾಗಿದ್ದರೆ ನಾವೆಲ್ಲರೂ ಖುಷಿಯಾಗಿರ್ತೀವಿ. ಜೊತೆಗೆ ಈ ನಿಮ್ಮೆಲ್ಲರಿಗೂ ಪ್ರೆಸ್ದು ನನ್ನ ವೈಯಕ್ತಿಕವಾಗಿ ಪ್ರೆಸ್ಸಿಗೆ ಹೇಳಬೇಕಾದ್ರೆ ನಿಮ್ಮ ಜವಾಬ್ದಾರಿ ತುಂಬ ಇದೆ. ನೀವು ಜನರಕ್ಕೆ ಏನು ಯಾವ್ಯಾವ ಇದರೊಳಗಡೆ ಏನೇನು ತೊಂದರೆಗಳಿದೆ ಅನ್ನೋದನ್ನು ಜನರು ಪ್ರೆಸ್ ಮುಖಾಂತರ ಅವ್ರಿಗೆ ತಲುಪಿಸಿದ್ರೆ ನನಗೆ ಭರವಸೆ ಇದೆ, ವಿರೋಧ ಪಕ್ಷ ಆಗಲಿ ಸ್ವಂತ ಪಕ್ಷ ಆಗಲಿ ಯಾವ ಪಕ್ಷದಲ್ಲಾಗಲಿ ಜನರು ಕೆಲಸ ಮಾಡಬೇಕಾದ್ರೆ ಅವ್ರ ಜೊತೆ ಕರ್ಕೊಂಡು ಹೋಗೋಕ್ಕೆ ಕಷ್ಟ ಇಲ್ಲ. ಅದರಲ್ಲಿ ನಿಮ್ಮೆಲ್ಲರಿಗೂ ಸಹಕಾರ ಬೇಕು. ಜೊತೆಗೆ ಜನರದ್ದು ಸಹಕಾರ ಬೇಕು. ಇಷ್ಟು ಇದರೊಳಗಡೆ ಬಂದು ನಮಗೆ ಶುಭ ಹಾರೈಸಿದ್ದೀರ. ನಮ್ಮ ಪರವಾಗಿ ನೀವೆಲ್ಲರಿಗೂ ಶುಭ ಹಾರೈಸಿ ಮತ್ತು ಮತ್ತೊಮ್ಮೆ ನೀವೆಲ್ಲರಿಗೂ ನಮ್ಮ ಮೆಸೇಜ್ ಜೊತೆಗೆ ನಿಮಗೆಲ್ಲರಿಗೂ ನನ್ನ ಕಡೆಯಿಂದ ಪಕ್ಷದ ಅಭ್ಯರ್ಥಿ ಮತ್ತು ಪಕ್ಷದ ನಿಮ್ಮ ಫ್ಯಾಮಿಲಿ ಎರಡನೇ ಇನ್ನಿಂಗ್ಸ್ ಹಿಂದೆ ಸರಿತು ಸರ್, ನಂತರದಲ್ಲಿ ಎರಡನೇ ಇನ್ನಿಂಗ್ಸ್ ಬಹಳ ಭರ್ಜರಿಯಾಗಿ ಓಪನ್ ಆಗ್ತಾ ಇದೆ. ಮೊದಲನೇ ಇನ್ನಿಂಗ್ಸಲ್ಲಿ ನನಗೆ ಇನ್ವಾಲ್ವ್ಮೆಂಟ್ ಇತ್ತು. ಎರಡನೇ ಇನ್ನಿಂಗ್ಸಲ್ಲಿ ಸ್ವಲ್ಪ ದೂರ, ತುಂಬ ವರ್ಷ ಮಧ್ಯದಲ್ಲಿ ಗ್ಯಾಪ್ ಆಯ್ತಲ್ಲ ಅಂತ. ಆದರೆ ಅವರು ಮುಂದಕ್ಕೆ ಮಾಡ್ತಾರೆ. ನಮ್ಮ ಕಡೆಯಿಂದ ಏನಾದರೂ ಗೈಡೆನ್ಸ್ ಇದ್ದರೆ, ಏನಾದರೂ ಹೇಳಬೇಕಿದ್ರೆ, ಆ ಥರ ಇದ್ದರೆ ಖಂಡಿತ ನಮ್ಗೆ ಏನು ತೋಚಿದೆಯೋ ಅದನ್ನು ಅವ್ರಿಗೆ ಹೇಳೋಕ್ಕೆ ಹಿಂದೆ ಮುಂದೆ ನಾವು ಯೋಚನೆ ಮಾಡ್ತೀವಿ. ನೂತನ ಸಂಸದರಿಗೆ ಏನು ಸಲಹೆಯನ್ನ ಕೊಡ್ತಾ ಇರ ತಗೊಂಡಿರಿ? ಅವ್ರಿಗೆ ನೂತನ ಸಂಸದರಿಗೆ ಸಲಹೆ ಅವ್ರ ಎಲೆಕ್ಷನ್ ಟೈಮಲ್ಲಿ ಕೂಡ ಸಲಹೆ ಕೊಟ್ಟಿದ್ದೆ. ಅವ್ರು ಅದನ್ನು ಪಾಲಿಸ್ಕೊಂಡು ಬಂದಿದ್ದಾರೆ. ಮುಂದೇನು ಅದೇ ಹೇಳ್ತೀನಿ, ನಮಗೆ ಮನೆಯ ಒಳಗಡೆ ನಾವೇನು ಮಾಡಬೇಕು ಮಾಡ್ತೀವಿ, ಹೊರಗಡೆ ಬಂದಮೇಲೆ ಸೊಸೈಟಿ ಮುಖ್ಯ. ಅದರಲ್ಲಿ ಯಾವ್ಯಾವ ಇದಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಅದ್ರ ಪ್ರಕಾರ ಮಾಡ್ಕೊಂಡು ಹೋಗಿ. ಜೊತೆಗೆ ಟೀಕೆ ಬರುತ್ತೆ, ಟೀಕೆಗಳಂತೂ ಕೆಲವು ಸಕಾರಾತ್ಮಕ ಟೀಕೆ ಬರುತ್ತೆ, ಕೆಲವು ನಕಾರಾತ್ಮಕ ಟೀಕೆ ಬರುತ್ತೆ. ಎರಡನ್ನೂ ತಗೋಬೇಕು. ನಕಾರಾತ್ಮಕ ಬಂದರೂ ತಗೋಬೇಕು, ಸಕಾರಾತ್ಮಕ ಬಂದರೂ ತಗೋಬೇಕು. ಟೀಕೆ ತುಂಬ ಮುಖ್ಯ. ಟೀಕೆ ಬರದೆ ಹೋದರೆ ನೀವು ಇಂಪ್ರೂವ್ ಆಗಲ್ಲ. ಸೊ ಟೀಕೆ ಬರಲೇಬೇಕು. ಎಲ್ಲ ಕಡೆಯಿಂದನೂ ಟೀಕೆ ಬರಲಿ. ಅವ್ರು ಅದನ್ನು ಎದುರಿಸ್ತಾರೆ. ಎದುರಿಸಿ ಅದನ್ನ ಮುಂದಕ್ಕೆ ಅದೇನು ಸರಿ ಮಾಡ್ಕೋಬೇಕು ಮಾಡ್ಕೊಂಡು ಹೋಗ್ತಾರೆ ಅಂತ ಭರವಸೆ ಇದೆ. ಸೆಂಟ್ರಲ್ ಮಿನಿಸ್ಟರ್ ಆಗಬೇಕು ಅಂತ, ಬಟ್ ಅವ್ರ ಆಸೆ ಈಡೇರಲಿಲ್ಲ. ಮಗನಿಗಾದ್ರೂ ಆ ಥರ ಈಡೇರುತ್ತೆ ಅಂತ ಅನಿಸ್ತಾ ಇದೆ. ಅದು ಅವ್ರ ಸ್ಟ್ರೆಂತ್ ಮೇಲೆ ಸ್ವಾಗತ ಮಾಡ್ತಾರೆ ಅದನ್ನ. ಅದು ಅವರು ಹಿ ಹ್ಯಾಸ್ ಟು ಪ್ರೂವ್ ಹಿಮ್ಸೆಲ್ಫ್. ಅದು ಅವರ ಸೇರಿದ್ದು ಸ್ವಶಕ್ತಿ ಮೇಲೆ ನಿಂತ್ಕೊಂಡು ಬರಬೇಕದು. ಅಂದರೆ ನಮ್ಮ ಕಡೆಯಿಂದಾಗಲಿ ನಾವು ಹೇಳೋಕ್ಕಾಗಲ್ಲ. ಅದು ಅವರು ಕೆಲಸ ಮಾಡಿ ತೋರಿಸಿ ಬರುತ್ತೆ ಅಂತ. ಇವತ್ತಿಲ್ಲದೆ ನಾಳೆ ಬರುತ್ತೆ. ಯದುವೀರವರು ಸಂಸದರಾದ್ರೆ ಅರಮನೆ ಮತ್ತೆ ಸರ್ಕಾರದ ನಡುವಿನ ವ್ಯಾಜ್ಯ ಬಿಡಪ್ಪ, ಸಾಕಾದ್ರೆ ಮುಗಿದೋದ್ ಬೇಕಾಗಿಲ್ಲ. ನೀವು ಮಾತಾಡಿ ಬೇಕಾಗಿಲ್ಲ. ಅದು ಓವರಾಲ್ ಆಗಿ ಸರ್ಕಾರದ ವ್ಯಾಜ್ಯಕ್ಕೂ ಸಂಸದರ ಎಲೆಕ್ಷನ್ಗೂ ಯಾವ ಸಂಬಂಧ ಇವತ್ತಿನ ದಿನ ನಾವು ಕಲ್ಪಿಸ್ತಾ ಇಲ್ಲ. ವ್ಯಾಜ್ಯ ಹಿಂದಿಂದ ನಡ್ಕೊಂಡು ಹೋಗ್ತಾ ಇದೆ, ಮುಂದಿನೂ ನಡ್ಕೊಂಡು ಹೋಗುತ್ತೆ. ಅದನ್ನು ನಾವು ಎದುರಿಸ್ಕೊಳ್ಳೋದು ನಮ್ಮ ಇದರೊಳಗಿದೆ. ಅದನ್ನು ನಾವು ಹೇಗೆ ಎದುರಿಸ್ಕೊಂಡು ಹೋಗ್ಬೇಕು ಅದನ್ನು ನಾವು ಎದುರಿಸ್ಕೊಂಡು ಹೋಗ್ತೀವಿ. ಸರ್ಕಾರ ಮಾಡಿದ್ದು ಹಾಗೆ ನೋಡಕ್ಕೆ ಹೋದ್ರೆ ಈ ಸರ್ಕಾರ ಆ ಸರ್ಕಾರ ಅಂತ ಏನೂ ಹೇಳೋಕ್ಕಾಗಲ್ಲ. ಅದರಿಂದ ಅವ್ರು ಏನು ಬೇಕೋ ಅವ್ರು ಮಾಡ್ಕೊತಾರೆ. ನಾವು ಅದನ್ನ ಹೇಗೆ ಸೊಲ್ಯೂಷನ್ ನಾವು ಹೇಗೆ ಕಟ್ಕೋಬೇಕು ನಾವು ಕಟ್ಕೋತೀವಿ. ಮೈಸೂರು ಬಿಡ್ತಾ ಇಲ್ವಲ್ಲ ನಿಮ್ಮ ಇವನು. ನಮ್ಮ ಚಾಮುಂಡಿ ಬೆಟ್ಟಕ್ಕೆ ಆಗ್ಬೋದು, ತಾವರೆಕಟ್ಟೆಗೆ ಆಗ್ಬೋದು, ಕುಡಿಯೋ ನೀರಿನ ಸರಬರಾಜು ಪೈಪ್ ಲೈನ್ ವ್ಯವಸ್ಥೆ ಮಾಡ್ಲಿಕ್ಕೆ ಅರಮನೆ ಅದು ತಕರಾರಿದೆ ಅಂತ ತಪ್ಪು ಗ್ರಹಿಕೆ ಇದೆ. ಅದು ತಪ್ಪು ಗ್ರಹಿಕೆ ಇಲ್ಲ, ಅದು ಮಿಸ್ಲೀಡ್ ಮಾಡಿರ್ಬೋದು. ಹಿಂದೆ ನಾವು ಕೊಟ್ಟಿದ್ದೀವಿ. ಅವ್ರಿಗೆ ಮತ್ತೆ ಕೊಡಬೇಕು ಅಂತಂದರೆ ಅವರು ಸರಿಯಾದ ಇದರೊಳಗೆ ಬಂದರೆ ಯೋಚನೆ ಮಾಡ್ಬೋದು. ಅವರು ನಿಮ್ಮದೇ ಜಾಗ ಅಲ್ಲ ಅಂದಮೇಲೆ ಅವ್ರು ನಮ್ಮ ಪರ್ಮಿಷನ್ ಕೇಳೋ ಅವಶ್ಯಕತೆ ಇಲ್ಲ. ಸೊ ಅದರಿಂದ ನಾವು ಅದಕ್ಕೆ ಏನು ಜವಾಬ್ ಕೊಟ್ಟಿಲ್ಲ. ಕರೆದು ಮಾತಾಡಿ ಆಮೇಲೆ ಲೀಗಲ್ ಆಗಿ ಏನು ಮಾಡ್ಬೋದು, ಅದೇನು ಬೇಕು ನೋಡೋಣ. ಅದು ನಾವು ಕೊಡಲ್ಲ ಅಂತಲೂ ಹೇಳಿಲ್ಲ, ಕೊಡ್ತೀವಿ ಅಂತಲೂ ಹೇಳಿಲ್ಲ. ನಮ್ಮ ಕೈಲವ್ರ ಅನುಮತಿ ತೆಗೆಸ್ಕೊಳ್ಳೋದು ಅವ್ರ ಜವಾಬ್ದಾರಿ, ನಮ್ಮ ಜವಾಬ್ದಾರಿ ಅಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.